ಮಿಸೆ ಮಿಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ ಬೈದ್ಬಿಟ್ಟೆ ಬೇಜಾರ್ ಮಾಡ್ಕೊಂಬಿಟ್ಯಾ? ಎಲ್ಲೆಲ್ಲೂ ಮುಂಟೆ ನೋಡ ನಿನ್ನ ಮಂಡಿದ್ದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ. ಯಾಕೆ ಗೆಲ್ಬಾರ್ದು, ಯಾರ್ ಗೆದ್ರು ಉತ್ತಮ ಅದ ಹತ್ರ ನನ್ನ ಹತ್ರ ಉತ್ತರನೇ ಇಲ್ಲ. ಯಾರೇ ಗೆದ್ರು ನನ್ನ ಫ್ಯಾಮಿಲಿ ಗೆದ್ದಂಗೆ, ನಾನೇನು ಹೊಟ್ಟೆ ಉರಿ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ. ಯಾರೇ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ. ಡ್ರೋನ್ ಪ್ರತಾಪ್ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ, ವಿನಯ್ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ, ಸಂಗೀತ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ. ಕೈಲಾಗ್ದಿದ್ದವ್ರು ಬಾಯ್ ತುಂಬಾ ಮಾತಾಡ್ತಾರೆ. ಅದೇ ಈ ವರ್ಷ ಒಂದು ಹುಡುಗಿ ಗೆಲ್ಲಿ ಅಂತ ನನ್ನ ಅನಿಸಿಕೆ, ನನ್ನ ಆಸೆ ಅಷ್ಟೇ. ಪ್ರಕಾರ ಸಂಗೀತನ ಗೆಲ್ಲಿಸ್ತಾರೆ ಅಂತ ಅನ್ಕೊಂಡಿದೀನಿ, ಗೊತ್ತಿಲ್ಲ ಏನಾಗುತ್ತೆ. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಕಣಪ್ಪ ಲೆಕ್ಕ ಹಾಕಿದೀನಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನೀವು ಮೊದಲೇ ಹೇಳ್ದಂಗೆ ಸ್ವಲ್ಪ ನಾಟಕಗಳಿದೆ, ಡ್ರಾಮಾಗಳಿದೆ, ಅಂತವ್ರು ಗೆದ್ರೆ ಅದು ಒಳ್ಳೇದಾಗಲ್ಲ ಅನ್ನೋದು ಇರ್ಬೇಕಲ್ಲ. ಇವಾಗ ಒಂದು ಪ್ರಶ್ನೆ ನನ್ನ ಹತ್ರ. ಡ್ರೋನ್ ಪ್ರತಾಪ್ ಓಕೆ, ಬಿಗ್ ಬಾಸ್ ನ ಕರ್ಕೊಂಬಂದ್ರಿ, ಬೆಳೆಸಿದೀರಾ, ಪಾಪ ನಿಜವಾಗ್ಲೂ ಖುಷಿ. ಯಾಕಂತ ಹೇಳಿದ್ರೆ ಅಷ್ಟ್ ನೆಗೆಟಿವ್ ಆಗಿತ್ತು, ಇವಾಗ ಅಷ್ಟೇ ಪಾಸಿಟಿವ್ ಆಗಿದೆ. ನಿಜವಾಗ್ಲೂ ಅದು ತುಂಬಾ ಖುಷಿ ಇದೆ. ಬರೀ ಡೌಗಳು ನಿಂದು. ಎಲ್ಲ ಮುಗಿದಾದ್ಮೇಲೆ, ಶೋ ಮುಗಿದಾದ್ಮೇಲೆ ಡ್ರೋನ್ ಪ್ರತಾಪ್ ಅವ್ರ ಕಡೆಯಿಂದ ನಿಮ್ಗೆ ಏನಿದೆ ಪ್ರಾಫಿಟ್? ವಾಟ್ಸ್ ದ ಪ್ರಾಫಿಟ್? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಪ್ರಾಫಿಟ್ ಸಿನಿಮಾ ಆಕ್ಟ್ರಾ, ಅಟ್ಲೀಸ್ಟ್ ಸಿನಿಮಾ ಆಕ್ಟ್ರಾ ಅಂದ್ರೆ ಅವ್ರು ಹೇಳ್ತಿರೋ ಸೀರಿಯಲ್ ಆಕ್ಟ್ರಾ, ಅವ್ನು ಹೇಳಿದ ಆಲ್ಬಮ್ ಸಾಂಗ್ ಮಾಡ್ತಾರ, ಇಲ್ಲ ಶಾರ್ಟ್ ಮೂವಿ ಆಗ್ಲಿ, ಆಮೇಲೆ ಏನು ಕೊಡುಗೆ ಇಲ್ಲ, ಏನು ಇಲ್ವಲ್ಲ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು. ಪ್ರವೋಕ್ ಮಾಡೋದು. ನಾನು ಗೂಬೆ ಅಂದಾಗ ಪಕ್ಷಕೋರ ನೀವ್ ಅನ್ಬಾರ್ದು. ನನಗೆ ಏನ್ ಅನ್ಸುತ್ತೆ, ನನಗೆ ಇಲ್ಲಿಂದ ಇಲ್ಲಿ ಕೋಪ ಬರ್ತದೆ. ನನ್ನ ಹತ್ರ ಹಂಗ ಡ್ರಾ ಮಾಡೋದು ತಪ್ಪೇನಪ್ಪ. ನೀನು ಬೈತ್ಯಾ ಬೈ, ನಿಂಗೆ ತಾಕತ್ತಿದ್ಯಾ ಬೈದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಬೈತ್ಯಾ ಬೈ, ನಿಂಗೆ ತಾಕತ್ತಿದ್ಯಾ ಬೈದ್ರು. ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ನನಗೆ ಇಲ್ಲಿಂದ ಇಲ್ಲಿ ಕೋಪ ಬರ್ತದೆ. ನನ್ನ ಹತ್ರ ಹಂಗ ಡ್ರಾ ಮಾಡೋದು. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.